ಬಿಬಿಎಂಪಿ ಆರ್ಥಿಕ ನಷ್ಟದಲ್ಲಿದೆ ಅಂತ ಬೊಂಬಡ ಹೊಡಿತಾ ಇದೆ. ಆದರೆ ಒಂದೇ ರಸ್ತೆಗೆ ಎರಡೆರಡು ಬಾರಿ ಡಾಂಬರೀಕರಣಕ್ಕೆ ಕೋಟ್ಯಂತರ ರೂಪಾಯಿ ಸುರಿತಾ ಇದೆ. ಇದಕ್ಕೆ ತಾಜಾ ಸಾಕ್ಷಿ ಬಿವಿಕೆ ಅಯ್ಯಂಗಾರ್ ರಸ್ತೆ. ಕಳೆದ 6 ತಿಂಗಳ ಹಿಂದೆಯಷ್ಟೇ ಈ ರಸ್ತೆ ಡಾಂಬರೀಕರಣಕ್ಕೆ 3 ಕೋಟಿ ಬಿಡುಗಡೆಯಾಗಿತ್ತು. ಗುತ್ತಿಗೆದಾರರಾಗಿ ತಿಮ್ಮೇಗೌಡರನ್ನ ನೇಮಕ ಮಾಡಲಾಗಿತ್ತು. ಅಂದು ಸಚಿವ ದಿನೇಶ್ ಗುಂಡೂರಾವ್ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ರು. ಅಚ್ಚರಿ ಅಂದ್ರೆ 6 ತಿಂಗಳ ಅಂತರದಲ್ಲಿ ಇದೀಗ ಅದೇ ಸಚಿವರು ಮತ್ತೊಮ್ಮೆ ಅದೇ ರಸ್ತೆಗೆ ಗುದ್ಲಿ ಪೂಜೆಗೆ ಬಂದಿದ್ದಾರೆ. ಇದರಲ್ಲಿ ಟ್ವಿಸ್ಟ್ ಅಂದ್ರೆ ಗುತ್ತಿಗೆದಾರ ಮಾತ್ರ ಬದಲಾಗಿದ್ದಾರೆ. ಹೊಸ ಗುತ್ತಿಗೆದಾರ ಚಂದ್ರಪ್ಪ 2.5 ಕೋಟಿ ಟೆಂಡರ್ ಪಡೆದಿದ್ದಾರೆ. ಕಾಮಗಾರಿಗೆ ಅನುಮತಿ ನೀಡಬೇಕಾಗಿದ್ದ ಬೃಹತ್ ಕಾಮಗಾರಿ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಗೀತಾ ವಿವೇಕಾನಂದ ಅವರಿಗೆ ಈ ಹೊಸ ಕಾಮಗಾರಿ ಬಗ್ಗೆ ಮಾಹಿತಿಯೇ ಇಲ್ವಂತೆ. ಹಾಗಾದ್ರೆ ಗುತ್ತಿಗೆ ಕೊಟ್ಟಿದ್ದು ಯಾರು, ಹಣ ಭರಿಸೋರು ಯಾರು ಅನ್ನೋದು ತೀವ್ರ ಅನುಮಾನಕ್ಕೆ ಕಾರಣವಾಗಿದೆ. JNN ನರ್ಮ್ ಯೋಜನೆಯಿಂದ ತಿಮ್ಮೇಗೌಡ ಮತ್ತು ರಾಜಣ್ಣ ಅನ್ನೋ ಇಬ್ಬರು ಕಾಂಟ್ರಾಕ್ಟ್ರು 3 ಕೋಟಿ ರೂಪಾಯಿದು ಸುಮಾರು 930 ಮೀಟರ್ಗೆ ಡಾಂಬರೀಕರಣ ಕಾಂಟ್ರಾಕ್ಟು, ಕಾಂಕ್ರೀಟು ಮತ್ತು ಸೈಡ್ ಡ್ರೈನ್ ಮಾಡಿ BVK ಅಯ್ಯಂಗಾರ್ ರೋಡ್ ಮೇಲ್ಗಡೆ ಸೆಂಟ್ರಲ್ ಡ್ರೈನ್ ಮಾಡೋದು ಅಂತೇಳಿ ಎಸ್ಟಿಮೇಟ್ ಮಾಡಿಸಿದ್ದಾಯಿತು. 6 ತಿಂಗಳಿಂದ ಸನ್ಮಾನ್ಯ ಗುಂಡೂರಾವ್ ಅವರು ಇದೇ ರಾಘವೇಂದ್ರ ಸ್ವಾಮಿ ಹೋಟೆಲ್ ಹತ್ರ ಗುದ್ಲಿ ಪೂಜೆ ಮಾಡಿದ್ರು, ಪ್ರಾರಂಭ ಮಾಡಿಸಿದ್ರು. ಇದು 3 ತಿಂಗಳಲ್ಲಿ ಇಷ್ಟು ಅರ್ಧ ಕೆಲಸ ಮಾಡಿದ್ದಾರೆ, ಒಂದು 15% ಕೆಲಸ ಮಾಡಿದ್ದಾರೆ. ಮಿಕ್ಕಿದ್ದನ್ನು ಕೆಲಸ ಮಾಡಬೇಕು ಅಂತೇಳಿ ಕಾಂಟ್ರಾಕ್ಟರ್ಗೆ ಕಳೆದ 2 ತಿಂಗಳಿಂದ ಕೇಳಿದ್ರೆ ಅವರು ಹಣ ಇಲ್ಲ, ನನ್ನ ಹತ್ರ ಹಣ ಬಂದಿದ ತಕ್ಷಣ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತು ಏಕಾಏಕಿ ಮತ್ತೊಮ್ಮೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಅಭಿನಯ್ ಥಿಯೇಟ್ರ್ ಹತ್ರ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ. ಅದು ಚಂದ್ರಪ್ಪ ಅಂತೇಳಿ ಕಾಂಟ್ರಾಕ್ಟು 2.5 ಕೋಟಿ ರೂಪಾಯಿಗೆ KG ರಸ್ತೆಯಿಂದ ಮಾರ್ಕೆಟ್ವರೆಗೂ ಆಸ್ಫಾಲ್ಟ್ ಅಂತೇಳಿ ತೊಗೊಂಡಿದ್ದಾರೆ. ನಾನೇನು ಹೇಳ್ತಾ ಇದ್ದೇನೆ ಅಂದರೆ ಈಗಾಗಲೇ 3 ಕೋಟಿ ರೂಪಾಯಿದು ಕಾಂಟ್ರಾಕ್ಟ್ ಆಗಿದೆ KRNDL ಮುಖಾಂತರ. ಮತ್ತು ಕಾಂಟ್ರಾಕ್ಟ್ರು ತಿಮ್ಮೇಗೌಡ ಮತ್ತು ರಾಜಣ್ಣ ಅವರು ಕೆಲಸ ಶುರು ಮಾಡಿದ್ದಾರೆ. ಆದರೆ ಪೂರ್ಣ ಆಗಿಲ್ಲ, ಕೇವಲ ಒಂದು 15% 20% ಕೆಲಸ ಮಾಡಿದರೆ ಇನ್ನೂ 80% ಕೆಲಸ ಮಾಡಬೇಕು. ಆದರೆ ಮತ್ತೊಮ್ಮೆ ಈಗ ಇನ್ನೊಬ್ಬ ಕಾಂಟ್ರಾಕ್ಟರ್ ಮುಖಾಂತರ ಆಸ್ಫಾಲ್ಟ್ ಅಂತೇಳಿ ಇವತ್ತು 2.5 ಕೋಟಿ ರೂಪಾಯಿ. ಇದು BVK ಅಯ್ಯಂಗಾರ್ ರಸ್ತೆಯ ವಿಷಯ ಆಗಿರುವಂಥದ್ದು. ಒಂದೇ ರಸ್ತೆಗೆ 6 ತಿಂಗಳಲ್ಲಿ 2 ಬಾರಿ ಗುದ್ದಲಿ ಪೂಜೆ ಆಗಿದೆ. ಡಾಂಬರೀಕರಣಕ್ಕಾಗಿ ಕೋಟ್ಯಾಂತರ ರೂಪಾಯಿಯನ್ನು ಸುರಿಯಲಾಗ್ತಾ ಇರುವಂಥದ್ದು. ಆದರೆ ಕೆಲಸ ಮಾತ್ರ ಆಗ್ತಾ ಇಲ್ಲ. ಯಾಕೆ ಅಂತ 6 ತಿಂಗಳ ಹಿಂದೆ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರೇ ಇದೇ ರಸ್ತೆಯ ಡಾಂಬರೀಕರಣಕ್ಕೆ ಬಂದು ಗುದ್ದಲಿ ಪೂಜೆ ಮಾಡಿದ್ರು. ಮತ್ತೆ ಇಂದು 2ನೇ ಬಾರಿ ಕೂಡ ಸಚಿವರೇ ಬಂದು ಗುದ್ದಲಿ ಪೂಜೆನ ಮಾಡಿರುವಂಥದ್ದು. ಅಂದು 3 ಕೋಟಿ ಟೆಂಡರ್, ಈಗ 2.5 ಕೋಟಿ ಟೆಂಡರ್. ಆಗ ಇದ್ದಂತಹ ಗುತ್ತಿಗೆದಾರ ಇದ್ದವರು ಈಗ ಗುತ್ತಿಗೆದಾರರು ಮಾತ್ರ ಬದಲಾಗಿದ್ದಾರೆ. ಆದರೆ ರಸ್ತೆಯ ಸ್ಥಿತಿ ಬದಲಾಗಿಲ್ಲ. ಮತ್ತೆ ಒಂದೇ ಕಾಮಗಾರಿಗೆ 2 ಬಾರಿ ಗುದ್ದಲಿ ಪೂಜೆ ನಡೀತಾ ಇರುವಂಥದ್ದು.